ಹುಬ್ಬಳ್ಳಿಯಲ್ಲಿ ಅತ್ಯುತ್ತಮ ಗುಣಮಟ್ಟ, ಆಧುನಿಕ ಉಪಕರಣಗಳು ಮತ್ತು ವಿಶ್ವಾಸಾರ್ಹ ತರಬೇತಿಗಾಗಿ ತೋರ್ಸು ಜಿಮ್ ನಿಮ್ಮ ಮೊದಲ ಆಯ್ಕೆ. ಹುಬ್ಬಳ್ಳಿಯಲ್ಲಿ ಆರೋಗ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಹೆಚ್ಚುತ್ತಿದ್ದು, ಉತ್ತಮ ಫಿಟ್ನೆಸ್ ಕೇಂದ್ರಗಳ ಬೇಡಿಕೆಯೂ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಹಲವರ ಗಮನ ಸೆಳೆದಿರುವ ಜಿಮ್ಗಳಲ್ಲಿ ತೋರ್ಸು ಜಿಮ್ ಕೂಡ ಒಂದು. ಅಲ್ಲಿನ ಸೌಲಭ್ಯಗಳು, ತರಬೇತಿ ಹಾಗೂ ಸದಸ್ಯರ ಅನುಭವದ ಕುರಿತು ನಿಮ್ಮ ನ್ಯೂಸ್ 88 ಕರ್ನಾಟಕ ಮಾಡಿದ ವಿಶೇಷ ವರದಿ ಇಲ್ಲಿದೆ ನೋಡಿ. ಫಿಟ್ನೆಸ್ ಎಂಬುದು ಕೇವಲ ದೇಹದ ಸೌಂದರ್ಯಕ್ಕಲ್ಲ, ಆರೋಗ್ಯಕರ ಜೀವನ ಶೈಲಿಗೂ ಮುಖ್ಯ. ಇದೇ ಉದ್ದೇಶದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಟೋರ್ಸೋ ಜಿಮ್, ಇದರಲ್ಲಿ ವಿವಿಧ ವಯೋಮಾನದವರು ಪ್ರತಿದಿನ ವ್ಯಾಯಾಮ ಮಾಡ್ತಾರೆ. ಜಿಮ್ನಲ್ಲಿ ಆಧುನಿಕ ವ್ಯಾಯಾಮ ಉಪಕರಣಗಳು, ಅನುಭವಿ ತರಬೇತಿದಾರರ ಮಾರ್ಗದರ್ಶನ ಹಾಗೂ ವೈಯಕ್ತಿಕ ಫಿಟ್ನೆಸ್ ಯೋಜನೆಗಳ ಮೂಲಕ ಸದಸ್ಯರಿಗೆ ತರಬೇತಿ ನೀಡಲಾಗುತ್ತಿದೆ. ತೂಕ ಇಳಿಕೆ, ಸ್ನಾಯು ಬಲವರ್ಧನೆ, ಸಾಮಾನ್ಯ ಫಿಟ್ನೆಸ್ ಹಾಗೂ ಸ್ಟಾಮಿನಾ ಹೆಚ್ಚಿಸಿಕೊಳ್ಳಲು ಅನೇಕರು ಇಲ್ಲಿಗೆ ಬರ್ತಿದ್ದಾರೆ. ನನ್ನ ಹೆಸರು ಶಂಕರಮ್ಮ ಒಣ್ಣವ್ರು ಅಂತ ಹೇಳ್ರಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಐತ್ರಿ. ನಾನು 1.5 ವರ್ಷ ಆತ್ರಿ. ಹೋದ ವರ್ಷ ಜನವರಿ 16ರಿಂದ ಬರಾತೇನೆ ರೀ. ಅಡ್ಮಿಟ್ ಆಗೇ ಇಲ್ಲಿ ಬಂದಿದ್ದೆ ರೀ. ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ನಂಗೆ BP, ಶುಗರ್, ಥೈರಾಯ್ಡ್ ಹೈ ಇತ್ತು ರೀ. ಇಲ್ಲಿ ಬಂದ ಮೇಲೆ ನಾರ್ಮಲ್ ಬಂದಿತ್ತು ರೀ. ಇಲ್ಲಿ ಬಂದು 15 ದಿವ್ಸಕ್ಕನ 5 ಟ್ಯಾಬ್ಲೆಟ್ಸ್ ಬಿಡಿಸಿದ್ರು ರೀ ಸರ್ಗೆ ಡಾಕ್ಟ್ರ್ ಕಡೆ ಹೋಗಿದ್ವಿ ರೀ. ಅವ್ರು 5 ಗುಳಿಗೆ ಬಿಡಿಸಿದ್ರು ರೀ. ಈಗ ಜಸ್ಟ್ ನಾ 3 ಟ್ಯಾಬ್ಲೆಟ್ ತೊಗೋತೇನೆ ರೀ. ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ರೀ, ದಿವ್ಸಕ್ಕೆ 1 ತಾಸರ ನಮಗಾಗೆ ನಾವು ಟೈಮ್ ಮೀಸಲಿಡಬೇಕು. ಬರೀ ಮನೆ ಕೆಲಸ ಅಂತ ಹೇಳಂತಂದು ಇರಬಾರ್ದು. 1 ತಾಸರ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ತೊಗೋಬೇಕು. ಇಲ್ಲಿ ಬಂದ್ರೆ ಆರಾಮಿರ್ತೀವಿ, ಆರೋಗ್ಯವಾಗಿರ್ತೀವಿ. ಯಾಕಂದ್ರೆ 35-40 ವರ್ಷ ಆದಮೇಲೆ ಎಲ್ಲರಿಗೂ ಬೇಕ್ರಿ ಆರೋಗ್ಯ ಅನ್ನೋದು ಬೇಕ್ರಿ. ಎಲ್ಲರೂ ಬಂದಿರ ಇಲ್ಲಿ ಆರೋಗ್ಯ ಆಕೈತಿ, ಎಲ್ಲರೂ ಆರಾಮಿರ್ತಾರೆ ರೀ. ಈ ಜಿಮ್ ಬಗ್ಗೆ ಚಲೋ ಐತ್ರಿ ಸರ್. ನಾವು ಬೆಳಗ್ಗೆ ಮಧ್ಯಾಹ್ನ ಟೈಮ್ ಚೇಂಜ್ ಮಾಡ್ಕೊಂಡು ಬಂದ್ರೂ ಎಲ್ಲರೂ ಟ್ರೈನರು ಚಲೋ ಅದಾರು, ಸರ್ ಚಲೋ ಅದಾರು, ಮೆಂಬರ್ಸು ಚಲೋ ಅದಾರ ರೀ. ಬೆಳಗ್ಗೆ ಎಲ್ಲ ಡಾಕ್ಟರ್ಸ್ ಬರ್ತಾರೆ, ಅವ್ರು ನಮಗೆ ಸಲಹೆ ಕೊಡ್ತಾರೆ ಆರೋಗ್ಯದ ಬಗ್ಗೆ, ಹಿಂಗಿರ್ಬೇಕಂತೆಲ್ಲ ಹೇಳ್ತಾರೆ. ನಿಯಮಿತ ವ್ಯಾಯಾಮದ ಜೊತೆಗೆ ಆಹಾರ ಪದ್ಧತಿ ಕುರಿತು ಸಲಹೆ, ಸದಸ್ಯರಿಗೆ ಪ್ರೋತ್ಸಾಹ ಹಾಗೂ ಶಿಸ್ತಿನ ವಾತಾವರಣವು ಈ ಜಿಮ್ನ ವಿಶೇಷತೆ ಎಂದು ಹಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ನಾನು ನನ್ನ ಮಗಳ ಸಲುವಾಗಿ ನಾನು ಜಾಯ್ನ್ ಆದೆ. ಅವಳು ಒಬ್ಬಳೇ ಬರೋಕ್ಕೆ ಸ್ವಲ್ಪ ನಾಚ್ತಾ ಇದ್ಲು ಅಂತೇಳಿ ನಾನು ನನ್ನ ಮಗಳ ಜೊತೆ ಜಾಯ್ನ್ ಆದೆ. ಅವಳಿಗೆ ಸ್ವಲ್ಪ PCOD ಪ್ರಾಬ್ಲಮ್ ಇದೆ. ಅದಕ್ಕೆ ಡಾಕ್ಟರ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದಾಗ ನಾನು ಜಿಮ್ ಒಬ್ಬರು ಸಜೆಸ್ಟ್ ಮಾಡಿದ್ರು, ಇಲ್ಲಿ ಚೆನ್ನಾಗಿದೆ ಅಂಥೇಳಿ. ಸೊ ಇಲ್ಲಿ ಬಂದು ಜಾಯ್ನ್ ಆದ್ವಿ. ಪರ್ಸನಲ್ ಟ್ರೈನರ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿ ಅನಿಸ್ತಾ ಇದೆ. 3 ಮಂತ್ಸಲ್ಲಿ ಅವಳು 5-6 kgs ಲಾಸ್ ಆಗಿದ್ದಾಳೆ. ಆಮೇಲೆ ಅವಳಿಗೆ ಇರುವಂಥದ್ದು ಇಶ್ಯೂಸ್ ಪ್ರಾಬ್ಲಮ್ಸ್ ಇತ್ತಲ್ಲ, ಅದು ಭಾಳ ಅಬೌಟ್ 75% ಕಡಿಮೆ ಆಗಿದೆ. ಅದರಲ್ಲಿ ಭಾಳ ವ್ಯತ್ಯಾಸ ಕಾಣ್ತಾ ಇದ್ದೀನಿ ಅವಳ ಹೆಲ್ತಲ್ಲಿ. ಅವಳದು ಮೆಂಟಲ್ ಹೆಲ್ತ್ನೂ ಭಾಳ ಪ್ರಾಬ್ಲಮ್ ಇತ್ತು. ಅಂದರೆ ಅವಳು ರಾತ್ರಿ ಕೆಲಸ ಮಾಡ್ತಾಳೆ. ಸಾಯಂಕಾಲ 6 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆವರೆಗೂ ಕೆಲಸ ಮಾಡ್ತಾಳೆ. ಆಮೇಲೆ ಇಡೀ ದಿವಸ ಮಲ್ಕೊಳ್ಳೋದು, ಆ ಥರ ಡಿಸಿಪ್ಲಿನ್ ಇತ್ತು. ಆದರೆ ಇಲ್ಲಿ ಜಿಮ್ ಬಂದಾಗಿಂದ ಕರೆಕ್ಟ್ 9 o'clock 3 o'clock ಮಲ್ಕೊಂಡ್ರೂ ಕರೆಕ್ಟ್ 9 o'clock ಎದ್ದು ಇಲ್ಲಿ ಬರ್ತಾಳೆ. ಅಷ್ಟು ಮೋಟಿವೇಶನ್ ಆಗಿದೆ ಅವಳಿಗೆ. ನಾವೆಲ್ಲರ ಫ್ಯಾಮಿಲಿ ವೆಕೇಷನ್ ಹೋಗ್ಬೇಕಂದ್ರೂ ಅವಳು ನಮ್ಮ ಜೊತೆ ಬರಲ್ಲ, ಯಾಕಂದರೆ ಜಿಮ್ ಮಿಸ್ ಆಗುತ್ತೆ ಅಂಥೇಳಿ. ಸೊ ಅಷ್ಟು ಅವಳಿಗೆ ಇಲ್ಲಿ ಮೋಟಿವೇಶನ್ ಸಿಕ್ಕಿದೆ. ಆಮೇಲೆ ಇದು ಟೋರ್ಸೋ ಭಾಳ ಸೇಫ್ ಅನ್ನಿಸ್ತದೆ, ವಿಮೆನ್ನಿಗೆ ಭಾಳ ಸೇಫ್ ಅನ್ನಿಸ್ತದೆ. ಕ್ಲೀನ್ ಇದೆ, ಹೈಜೀನ್ ಇದೆ. ಎಲ್ಲ ಟ್ರೈನರ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ, ಹೆಲ್ಪ್ಫುಲ್, ವೆರಿ ಸಪೋರ್ಟಿವ್. ಸೊ ಅವಳ ಸಲುವಾಗಿ ನಾನು ಜಾಯ್ನ್ ಆದೆ. ಸುಮ್ಮನೆ ಜಾಯ್ನ್ ಆಗಿದ್ದು, ಆದರೆ ನನಗೂ ಚೆನ್ನಾಗಿ ಅನಿಸ್ತಾ ಇದೆ. ಸ್ಟ್ರೆಂತ್ ವೈಸ್ ನನಗೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇತ್ತು. ಒಂದು ಹ್ಯಾಂಡ್ ಬ್ಯಾಗ್ ಎತ್ತಕ್ಕೆ ಬರ್ತಿದ್ದಿಲ್ಲ. ಆದರೆ ಇಲ್ಲಿ ಬಂದು ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡಿದ ಮೇಲೆ ಈಗ ಅಬೌಟ್ 15-20 kgs ನಾನು ಎತ್ತಾ ಇದ್ದೇನೆ ವಿದೌಟ್ ಎನಿ ಪೇಯ್ನ್. ಸೊ ಅದು ನನಗೂ ಅವಳ ಸಲುವಾಗಿ ಅವಳ ಥ್ರೂ ನನಗೂ ಹೆಲ್ಪ್ ಆಗ್ತಾ ಇದೆ. ಸೊ ನನ್ನ ಸಜೆಷನ್ ಫಾರ್ ಆಲ್ ವಿಮೆನ್, ಪ್ಲೀಸ್ ಜಾಯಿನ್ ಜಿಮ್. ಬಿಕಾಸ್ ನಮಗೆ ವಾಕಿಂಗ್, ಯೋಗ ಅಷ್ಟೇ ಬೇಡ, ಸ್ಟ್ರೆಂತ್ ಟ್ರೈನಿಂಗೂ ಬೇಕು. ಸೊ ಐ ಫೀಲ್ ಟೋರ್ಸೋ ಇಸ್ ದ ಬೆಸ್ಟ್ ಪ್ಲೇಸ್ ಬಿಕಾಸ್ ಇಲ್ಲಿ ಸೇಫ್ಟಿ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ.
ಇಲ್ಲಿನ ತರಬೇತಿ ಮತ್ತು ಮಾರ್ಗದರ್ಶನದಿಂದ ನನಗೆ ಉತ್ತಮ ಫಲಿತಾಂಶ ಸಿಕ್ಕಿದೆ. ವ್ಯಾಯಾಮದ ಜೊತೆಗೆ ಆತ್ಮವಿಶ್ವಾಸವೂ ಹೆಚ್ಚಾಗಿದೆ. ಹಾಯ್ ಎವ್ರಿವನ್, ನನ್ನ ಹೆಸರು ಚಿರಂಜೀವಿ ಚೌಹಾನ್. ನಾನು ಈ ಸೆಂಟರ್ಗೆ ಅಂದರೆ ಜಿಮ್ಮಿಗೆ ಬರಾಕತ್ತೆ ನಿಯರ್ಲಿ 2 ಇಯರ್ಸ್ ಆಗಕ್ಕೆ ಬಂತೆ. ಮೋರ್ ಓವರ್ ಇಲ್ಲಿ ಎನ್ವೈರ್ಮೆಂಟ್ ಭಾಳ ಚಲೋ ಇರ್ತೈತಿ. ಕಲಿಸೋ ಟ್ರೈನರ್ಸ್ ಭಾಳ ಸ್ಯಾಟಿಸ್ಫೈಡ್ ಅದಾರ. ಸರ್ಟಿಫಿಕೇಷನ್ಸ್ನು ಅವ್ರದ್ದು ಭಾಳ ಚಲೋ ಐತಿ. ಆ್ಯಂಡ್ ಎನ್ವೈರ್ಮೆಂಟ್ಗಿಂತನೂ ಎಕ್ವಿಪ್ಮೆಂಟ್ಸ್ನು ಭಾಳ ಚಲೋ ಐತಿ. ಮೋಸ್ಟ್ ಆಫ್ ಸೀನ್ ಇಲ್ಲಿ ಬಂದಿದ್ದ ಮ್ಯಾಗ ಭಾಳ ಪೀಸ್ ಅನ್ನಿಸ್ತೈತಿ. ರಶ್ ಅನ್ಸಂಗಿಲ್ಲ. ವೈಡ್ ಐತಿ, ವಾಶ್ರೂಮ್ಸ್ ಭಾಳ ಕ್ಲೀನ್ ಇರ್ತಾವೆ, ಸಿಸ್ಟಮೆಟಿಕ್ ಆಗೈತಿ. ಮೋರ್ ಓವರ್ ನಾವು ಇಲ್ಲಿ ಕಟ್ಟೋ ಫೀಸಿಗೆ ಇಲ್ಲಿ ವರ್ತ್ ಅನ್ನಿಸ್ತೈತಿ. ಸೊ ಭಾಳ ಚಲೋ ಅನ್ನಿಸ್ತೈತಿ ಇಲ್ಲಿ ಫಿಟ್ನೆಸ್ ಜರ್ನಿ ಮಾಡೋಕ್ಕೆ. ಜನರು ಏನಂತಾರೆ, ತಿನ್ನೋದು ಫುಡ್ ಈಸ್ ಎ ಮೆಡಿಸಿನ್. ನಾವು ಊಟ ಏನು ಮಾಡ್ತೀವಲ್ಲ, ಬಾಯಿ ಉಂಟು ಹೊಟ್ಟೆ ಉಂಟು ಅಂತ ಒಳಗೆ ಹಾಕೊಳ್ಳೋದಲ್ಲ. ಸೊ ಅದನ್ನು ಯಾವ ಪ್ರಮಾಣದಲ್ಲಿ ಯಾವುದು ನಮಗೆ ಬೇಕೋ ಅಷ್ಟೇ ತಿನ್ನಬೇಕು. ಮತ್ತು ಅದು ನಮ್ಮ ಬಾಡಿಗೆ ಎಷ್ಟು ಮಟ್ಟ ಬೇಕು ಮತ್ತು ಫಿಟ್ಟಾಗಿಯೂ ಇರಬೇಕು. ನಮ್ಮ ಜನರಲ್ ಓವರ್ ಆಲ್ ಹೆಲ್ತ್ ಇಲ್ಲ ಅಂತಂದರೆ ಎಲ್ಲ ರೀತಿ ಜಡ್ಡುಗಳು, ಡಯಾಬಿಟೀಸು, ಹೈಪರ್ ಟೆನ್ಷನ್ ಮತ್ತು ಕ್ಯಾನ್ಸರ್ ಎಲ್ಲ ಕ್ರಾನಿಕ್ ಕರೆಂಟ್ ಡಿಸೀಸಸ್ ಎಲ್ಲದಕ್ಕೂ ಮನುಷ್ಯನವನು ಅದಕ್ಕೊಂದು ಹೌಸ್ ಆಗಿಬಿಡ್ತಾನೆ. ಸೊ ಅವೆಲ್ಲ ನಮಗೆ ಬೇಡ. ನಾವು ಹೆಲ್ದಿಯಾಗಿ ಲಾಂಗ್ ಲಿವಿಂಗ್ ಹ್ಯಾಪಿಯಾಗಿ ಇರಬೇಕಂತಾರೆ ಕರೆಕ್ಟ್ ಡಯಟ್ ಆ್ಯಂಡ್ ಕರೆಕ್ಟ್ ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡಿದರೆ ಎಲ್ಲ ಜಡ್ಗಳಿಂದ ಆಲ್ಮೋಸ್ಟ್ 90% विल बी आगे. थैंक यू. मैं 3 महीने से आ रही हूँ यहाँ पे. मैं और मेरी मॉम 3 महीने से आ रहे हैं. अच्छा ही लग रहा है अभी हेल्थ वाइज. पहले PCOS है मुझे, तो इसलिए मैं आ रही हूँ. अभी 3 महीने से तो बेटर ही लग रहा है. एंड पहले मुझे कभी लगा नहीं कि मैं जिम जाऊँगी, पर आई ऑब्वियसली सजेस्ट पीपल टू गो टू द जिम. एंड अच्छा है टोर्स. लीशा. ಆರೋಗ್ಯಕರ ಜೀವನ ಶೈಲಿಯತ್ತ ಹೆಜ್ಜೆ ಇಡುತ್ತಿರುವ ಯುವಕರು ಮತ್ತು ಹಿರಿಯರು ಸೇರಿದಂತೆ ಹಲವು ಮಂದಿ ಟೋರ್ಸೋ ಜಿಮ್ನಲ್ಲಿ ತಮ್ಮ ಫಿಟ್ನೆಸ್ ಗುರಿಯನ್ನ ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತಾನೆ ಹೇಳಬಹುದು. ಒಟ್ಟಾರೆ ಆರೋಗ್ಯದ ಬಗ್ಗೆ ಜಾಗೃತಿ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಗುಣಮಟ್ಟದ ತರಬೇತಿ ಮತ್ತು ಉತ್ತಮ ಸೌಲಭ್ಯಗಳನ್ನು ಒದಗಿಸುವ ಫಿಟ್ನೆಸ್ ಕೇಂದ್ರಗಳತ್ತ ಜನರ ಆಸಕ್ತಿ ಹೆಚ್ಚುತ್ತಿದೆ. ಸ್ಪೆಷಲ್ ನ್ಯೂಸ್ ಬ್ಯೂರೋ, ನ್ಯೂಸ್ 88 ಕರ್ನಾಟಕ, ಹುಬ್ಬಳ್ಳಿ.